ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಈ ಚಮತ್ಕಾರಿ ಬೇರು ನಿಮ್ಮ ಮನೆಯಲ್ಲಿದ್ರೆ ಸಾಕು, ಹಣ ಚಿನ್ನ ರಾಶಿಗಟ್ಟಲೆ ನಿಮ್ಮ ಮನೆ ಸೇರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಇವತ್ತು ನಿಮಗೊಂದು ಗಿಡದ ಬಗ್ಗೆ ಹೇಳ್ತಿದ್ದೀವಿ. ಇದರ ಬೇರಿನಿಂದ ನೀವು ಶೀಘ್ರದಲ್ಲೇ ಶ್ರೀಮಂತರಾಗಬಹುದು ಅನ್ನುತ್ತೆ ಶಾಸ್ತ್ರಗಳು. ಹಣ ಚಿನ್ನ ತುಂಬಿರೋ ನಿಧಿಯೇ ನಿಮ್ಮ ಕೈ ಸೇರುತ್ತೆ. ಹಾಗಿದ್ರೆ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡೋ ಆ ಬೇರು ಯಾವುದು ಅನ್ನೋದನ್ನ ಹೇಳ್ತೀವಿ. ಈಗಲೇ ಈ ವಿಡಿಯೋಗೆ ಲೈಕ್ ಕೊಡೋದಕ್ಕೆ ಮರಿಬೇಡಿ. ನಮ್ಮ ಜೀವನದಲ್ಲಿ ಗಿಡಗಳಿಗೆ ತುಂಬಾನೇ ಪ್ರಾಮುಖ್ಯತೆ ನೀಡ್ತೀವಿ ಅಲ್ವಾ? ನೀಡ್ಲೇಬೇಕು. ಯಾಕಂದ್ರೆ ಗಿಡ ಮರ ಇಲ್ಲದೆ ಬದುಕು ನಡೆಸೋದೇ ಕಷ್ಟ. ಕೆಲವೊಂದು ವೃಕ್ಷಗಳಿಗೆ ನಾವು ದೇವರ ಸ್ಥಾನ ಕೂಡ ನೀಡ್ತೇವೆ. ಒಂದೊಂದು ವೃಕ್ಷದಲ್ಲಿ ಒಂದೊಂದು ದೇವತೆಗಳು ವಾಸಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಭೀಮನ ಅಮಾವಾಸ್ಯೆ ದಿನ ಅರಳಿ ಮರಕ್ಕೆ ಪೂಜೆ ಮಾಡೋದಕ್ಕೆ ಹೆಚ್ಚಿನ ಮಹತ್ವ ಕೂಡ ಇದೆ. ಈ ವೃಕ್ಷಕ್ಕೆ ಪೂಜೆ ಮಾಡೋದ್ರಿಂದ ಮನೋಕಾಮನೆ ಈಡೇರುತ್ತೆ ಅಂತಾನು ಹೇಳ್ತಾರೆ. ಆದ್ರೆ ನಿಮಗಿಂದು ನಾವು ಒಂದು ವಿಶೇಷವಾದ ಗಿಡದ ಬೇರಿನ ಬಗ್ಗೆ ಹೇಳ್ತೀವಿ. ಇದನ್ನ ಪೂಜಿಸೋದ್ರಿಂದ ನೀವು ಶೀಘ್ರದಲ್ಲೇ ಶ್ರೀಮಂತರಾಗ್ತೀರಿ. ನೀವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ. ಈ ಬೇರು ಯಾವುದು ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ ವಿಡಿಯೋವನ್ನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಇವತ್ತು ನಾವು ನಿಮಗೆ ವನಸ್ಪತಿ ಶಾಸ್ತ್ರದ ಬಗ್ಗೆ ಹೇಳ್ತಿದ್ದೀವಿ. ಇದರಲ್ಲಿ ತಿಳಿಸಿರುವ ಒಂದು ವಿಶೇಷವಾದ ಗಿಡದ ಬಗ್ಗೆ ಮಾಹಿತಿ ನೀಡ್ತೀವಿ. ಈ ಗಿಡವು ಎಷ್ಟೊಂದು ಶಕ್ತಿಯುತ, ಭಾಗ್ಯಶಾಲಿ, ವಿಶೇಷಯುತವಾದ ಸಸ್ಯ ಅಂದ್ರೆ ಇದು ಬಡತನವನ್ನ ದೂರ ಮಾಡುತ್ತೆ, ಕಷ್ಟಗಳನ್ನ ಸಹ ದೂರ ಮಾಡುತ್ತೆ. ಆದ್ರೆ ಈ ಗಿಡ ಸುಲಭವಾಗಿ ಸಿಗೋದೇ ಇಲ್ಲ. ಅದೃಷ್ಟಶಾಲಿಗಳಿಗೆ ಮಾತ್ರ ಈ ಗಿಡ ಸಿಗುತ್ತೆ. ಈ ಗಿಡದ ಬಗ್ಗೆ ಹಲವು ಶಾಸ್ತ್ರಗಳಲ್ಲಿ ಋಷಿಮುನಿಗಳ ಮಾತಿನಲ್ಲೂ ಇದರ ವಿಶೇಷತೆಯನ್ನ ತಿಳಿಸಲಾಗಿದೆ. ಯಾಕಂದ್ರೆ ಈ ಗಿಡದಲ್ಲಿರುವ ಚಮತ್ಕಾರಿ ಶಕ್ತಿ ಬೇರೆ ಯಾವುದೇ ಗಿಡದಲ್ಲೂ ಇರೋದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಇಷ್ಟೊಂದು ಶಕ್ತಿ ಇರುವಂತಹ ಆ ಗಿಡ ಯಾವುದು ಅನ್ನೋದನ್ನ ತಿಳಿಯೋಣ. ನಾವೀಗ ಹೇಳ್ತಾ ಇರೋ ಗಿಡ ಇದೆಯಲ್ಲ, ಇದು ಸಾಮಾನ್ಯವಾಗಿ ಎಲ್ಲೆಂದರಲ್ಲಿ ಸಿಗುವಂತಹ ಗಿಡ ಅಲ್ಲ. ಬಿಳಿ ಮುಳ್ಳಿನ ಗಿಡ ಅಂತ ಇದನ್ನ ಕರೀತಾರೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಮುಳ್ಳು ಇರೋದ್ರಿಂದ ಇದನ್ನ ಬಿಳಿ ಮುಳ್ಳಿನ ಗಿಡ ಅಂತಾರೆ. ಈ ಬಿಳಿ ಮುಳ್ಳಿನ ಗಿಡದ ಪ್ರಯೋಜನಗಳ ಬಗ್ಗೆ ಹೇಳ್ತೀವಿ ಕೇಳಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿಲ್ಲ ಅಂದ್ರೆ ಅದರಿಂದ ನೀವು ಜೀವನದಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತೆ. ಯಾಕಂದ್ರೆ ಈ ಗಿಡದ ಬೇರಿಗೆ ಅಪಾರವಾದ ಶಕ್ತಿ ಇದೆ. ಅದರ ಬಗ್ಗೆ ನಾವಿವತ್ತು ನಿಮಗೆ ಹೇಳ್ತೀವಿ. ನೀವು ಹಳ್ಳಿಯಲ್ಲಿದ್ರೆ ಅಥವಾ ನಗರದಲ್ಲೇ ಇರಬಹುದು, ಅಥವಾ ಕಾಡು ಪ್ರದೇಶಕ್ಕೆ ತಿರುಗಾಡಲು ಹೋಗಿದ್ದಾಗ ಎಲ್ಲಿಯಾದ್ರೂ ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಆ ಗಿಡ ಕಾಣೋಕೆ ಸಿಕ್ರೆ ಖಂಡಿತ ಅದನ್ನ ಬಿಡ್ಲೇಬೇಡಿ. ಯಾಕಂದ್ರೆ ಇದರ ಬೇರಿನಿಂದ ನೀವು ಸಾಕಷ್ಟು ಹಣ ಮಾಡಬಹುದು. ಅಷ್ಟೇ ಅಲ್ಲ, ಇದರ ಚಮತ್ಕಾರಿ ಗುಣದಿಂದ ನೀವು ಅಪಾರ ಶಕ್ತಿ ಪಡೆಯೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ವಿಡಿಯೋವನ್ನ ಗಮನವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಮುಳ್ಳಿನ ಗಿಡದಲ್ಲಿ 2 ವಿಧಗಳಿವೆ. ನೇರಳೆ ಬಣ್ಣದ ಹೂವುಗಳನ್ನ ಬಿಡೋ ಮುಳ್ಳಿನ ಗಿಡ ಇದೆ. ಆದ್ರೆ ಇದರಲ್ಲಿ ಚಮತ್ಕಾರಿ ಶಕ್ತಿ ಏನೂ ಇರೋದೇ ಇಲ್ಲ. ಆದ್ರೆ ಬಿಳಿ ಬಣ್ಣದ ಹೂವುಗಳನ್ನ ಬಿಡುವಂತಹ ಈ ಮುಳ್ಳಿನ ಗಿಡದಲ್ಲಿ ಹೆಚ್ಚಿನ ಚಮತ್ಕಾರಿ ಶಕ್ತಿ ಇರುತ್ತೆ. ಈ ಗಿಡ ಆಧ್ಯಾತ್ಮಿಕ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ ಹಾಗೂ ವನಸ್ಪತಿಯ ದೃಷ್ಟಿಯಿಂದ ಚಮತ್ಕಾರಿಯ ಗುಣಗಳನ್ನ ಹೊಂದಿದೆ. ತಿಳಿದುಕೊಳ್ಳೋ ಕುತೂಹಲ ಇದೆಯಲ್ವಾ? ಇವತ್ತು ನಾವು ನಿಮಗೆ ಈ ಸಸ್ಯದ ಕೆಲವು ವಿಶೇಷ ಪ್ರಯೋಜನಗಳ ಬಗ್ಗೆ ಹೇಳ್ತೀವಿ. ವನಸ್ಪತಿ ಶಾಸ್ತ್ರದ ಪ್ರಕಾರ ಈ ಮುಳ್ಳಿನ ಗಿಡದಲ್ಲಿ ಯಾವಾಗ್ಲೂ ಅಥವಾ ಎಲ್ಲಾ ರೀತಿಯ ಗಿಡದಲ್ಲೂ ಬಿಳಿ ಹೂವು ಬಿಡೋದಿಲ್ವಂತೆ. ಯಾವ ಗಿಡದ ಕೆಳಗೆ ಬೇರಿನ ಬಳಿ ಚಿನ್ನ, ಹಣ, ನಾಣ್ಯಗಳು ಅಥವಾ ಯಾವುದೇ ನಿಗೂಢ ನಿಧಿ ತುಂಬಿಕೊಂಡಿದ್ದರೆ ಅಂತಹ ಗಿಡದಲ್ಲಿ ಮಾತ್ರ ಬಿಳಿ ಬಣ್ಣದ ಹೂವು ಬಿಡುತ್ತೆ ಎನ್ನುತ್ತೆ ಶಾಸ್ತ್ರ. ಒಂದು ವೇಳೆ ನೀವು ಎಲ್ಲಿಯಾದ್ರೂ ಈ ಗಿಡವನ್ನ ಕಂಡ್ರೆ ಆ ಗಿಡ ಪೂರ್ತಿಯಾಗಿ ಹೂ ಬಿಟ್ಟಿದ್ರೆ ಖಂಡಿತವಾಗಿಯೂ ಅದರ ಕೆಳಗೆ ಭೂಮಿಯಲ್ಲಿ ನಿಗೂಢ ನಿಧಿ ಇರುವುದು ಖಚಿತ. ಆದ್ರೆ ಇದು ಎಲ್ಲೆಲ್ಲೋ ಇರಲ್ಲ. 3 ಜಾಗದಲ್ಲಿ ಮುಖ್ಯವಾಗಿ ಇರುತ್ತೆ. ಒಂದು, ಸ್ಮಶಾನದಲ್ಲಿ ಬೆಳೆದ ಬಿಳಿ ಮುಳ್ಳಿನ ಗಿಡದ ಕೆಳಗೆ, ಮಂದಿರದ ಅಕ್ಕಪಕ್ಕ ಬೆಳೆದಂತಹ ಗಿಡದ ಕೆಳಗೆ, ಅಥವಾ ಕಾಡಿನಲ್ಲಿ ಬೆಳೆದಂತಹ ಗಿಡದ ಕೆಳಗೆ ಮಾತ್ರ ನಿಗೂಢ ನಿಧಿ ಸಿಗುತ್ತೆ ಅಂತ ಹೇಳುತ್ತೆ ವನಸ್ಪತಿ ಶಾಸ್ತ್ರ. ಈ ವಿಡಿಯೋವನ್ನ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾಡಲಾಗಿದೆ. ಹಾಗಾಗಿ ಇದನ್ನು ಕೇವಲ ಶೈಕ್ಷಣಿಕ ಉದ್ದೇಶಕ್ಕೆ ಬಳಸಿಕೊಳ್ಳಿ. ಇನ್ನೊಂದು ಉಪಾಯ ಹೇಳ್ತೀವಿ ಕೇಳಿ. ಈ ಗಿಡದ ಒಂದೇ ಒಂದು ಹೂವನ್ನ ಶುಕ್ರವಾರದ ದಿನ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನ ಪಠಿಸ್ತಾ ದೇವಿಗೆ ಅರ್ಪಿಸಿದ್ರೆ ಲಕ್ಷ್ಮೀದೇವಿ ಶೀಘ್ರ ಪ್ರಸನ್ನಳಾಗ್ತಾಳೆ. ಲಕ್ಷ್ಮೀದೇವಿ ಪ್ರಸನ್ನಳಾಗ್ತಾಳೆ ಅಂದ್ರೆ ನಿಮ್ಮ ಜೀವನದಲ್ಲಿನ ಕಷ್ಟ, ಸಮಸ್ಯೆ, ದುಃಖ, ಬೇಸರ, ಆತಂಕ, ಬಡತನ ಎಲ್ಲವೂ ಕ್ಷಣದಲ್ಲಿ ದೂರವಾಗುತ್ತೆ. ನೀವು ಕೂಡ ಲಕ್ಷ್ಮೀದೇವಿಯನ್ನ ಒಲಿಸಲು ಪ್ರಯತ್ನಿಸ್ತಿದ್ರೆ
ಈ ಹೂವು ಎಲ್ಲಿಯಾದ್ರೂ ನಿಮಗೆ ಸಿಕ್ಕರೆ ಅದನ್ನ ತಡ ಮಾಡದೆ ತೆಗೆದುಕೊಂಡು ಬಂದು ಲಕ್ಷ್ಮೀದೇವಿಗೆ ಅರ್ಪಿಸಿ. ಇನ್ನು ಈ ಬಿಳಿ ಮುಳ್ಳಿನ ಗಿಡದ ಬೇರಿನಲ್ಲೂ ಅಡಗಿದೆ ವಿಶೇಷ ಶಕ್ತಿ. ಈ ಗಿಡದ ಬೇರನ್ನ ತೆಗೆದು ಮಲಗುವಾಗ ರಾತ್ರಿ ದಿಂಬಿನ ಕೆಳಗಿಟ್ಟು ಮಲಗಿದ್ರೆ ಸಾಕು, ಚಮತ್ಕಾರ ನಡೆಯುತ್ತೆ. ಎಂತಹ ಚಮತ್ಕಾರ ಅಂತೀರಾ? ನಿಮಗೆ ನಿದ್ರೆಯ ಸಮಸ್ಯೆ ಇದ್ರೆ, ಹಲವು ಸಮಯದಿಂದ ಅನಾರೋಗ್ಯಕ್ಕೆ ಗುರಿಯಾಗಿದ್ರೆ ಅಥವಾ ನಡೆಯಲು ಆಗದಂತಹ ಸಮಸ್ಯೆಯಿಂದ ಬಳಲ್ತಿದ್ರೆ ಈ ಗಿಡದ ಬೇರನ್ನ ದಿಂಬಿನ ಕೆಳಗೆ ಇಟ್ಟುಬಿಡಿ. ನಡೆಯಲು ಆಗದಿದ್ದವರು ಸಹ ಎದ್ದು ನಿಲ್ಲುವಂತಾಗುತ್ತೆ. ಯಾರಾದ್ರೂ ನಿಮ್ಮ ಮೇಲೆ ಮಾಟಮಂತ್ರ ಮಾಡಿದ್ರೆ, ಅದರಿಂದಾಗಿ ನೀವು ಜೀವನದಲ್ಲಿ ಸಮಸ್ಯೆ ಅನುಭವಿಸ್ತಿದ್ರೆ, ಏನೇ ಮಾಡಿದ್ರೂ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ ಅಂದ್ರೆ ಆವಾಗ್ಲೂ ನೀವು ಈ ಉಪಾಯ ಮಾಡಬಹುದು. ಇದರಿಂದ ಮಾಟಮಂತ್ರದ ಪರಿಣಾಮ ಕಡಿಮೆಯಾಗುತ್ತೆ, ಆರೋಗ್ಯದಿಂದಿರಲು ಸಹಾಯ ಮಾಡುತ್ತೆ. ಮತ್ತೊಂದು ಅಚ್ಚರಿಯಿಂದ ತುಂಬಿದ ಚಮತ್ಕಾರವನ್ನ ನಿಮಗೆ ಹೇಳ್ತೀವಿ. ಇದನ್ನ ಕೇಳಿದ್ರೆ ನಿಮಗೆ ಶಾಕ್ ಆಗೋದು ಖಚಿತ. ಇದಕ್ಕೂ ಬಿಳಿ ಮುಳ್ಳಿನ ಗಿಡದ ಬೇರು ಬೇಕೇ ಬೇಕು. ಪ್ರತಿಯೊಬ್ಬರಿಗೂ ತಮ್ಮ ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನದಲ್ಲಿ ಏನೇನು ಆಗಿತ್ತು, ಆಗಲಿದೆ, ಮುಂದೇನಾಗಲಿದೆ ಅನ್ನೋದನ್ನ ತಿಳಿಯುವ ಕುತೂಹಲ ಇದ್ದೇ ಇರುತ್ತೆ. ನಿಮಗೂ ಇಂತಹ ಹುಚ್ಚು ಕುತೂಹಲ ಇದ್ರೆ ಬಿಳಿ ಮುಳ್ಳಿನ ಗಿಡದ ಬೇರನ್ನ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಭಕ್ತಿಯಿಂದ ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗಿ. ಇದರಿಂದ ಭೂತ, ವರ್ತಮಾನ, ಭವಿಷ್ಯವನ್ನ ನೀವು ಸುಲಭವಾಗಿ ನೋಡಬಹುದು. ನಿಮ್ಮ ಭವಿಷ್ಯ ಮಾತ್ರವಲ್ಲ, ಇತರ ವ್ಯಕ್ತಿಗಳ ಭವಿಷ್ಯವನ್ನ ಸಹ ನೀವು ನೋಡಬಹುದು. ಅದಕ್ಕಾಗಿ ಸ್ವಲ್ಪ ಕಷ್ಟಪಡಬೇಕು. ಅದೇನಂದ್ರೆ ಈ ಬೇರನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕೈಯಲ್ಲಿ ಹಿಡಿದು ಭೂತ, ಭವಿಷ್ಯ, ವರ್ತಮಾನವನ್ನ ತಿಳಿಯುವ ಮಂತ್ರವನ್ನ ಜಪಿಸಬೇಕು. ಈ ಮಂತ್ರ ನಿಮಗೆ ಗೂಗಲ್, ಯೂಟ್ಯೂಬ್ ಎಲ್ಲಿಯಾದ್ರೂ ಸಿಕ್ಕೇ ಸಿಗುತ್ತೆ. ಈ ಮಂತ್ರವನ್ನ ಭಕ್ತಿಯಿಂದ 1008 ಬಾರಿ ಪಠಿಸಿದ್ರೆ ಆ ಶಕ್ತಿ ಸಿದ್ಧಿಯಾಗುತ್ತೆ. ಇದರಿಂದ ನೀವು ಸುಲಭವಾಗಿ ಆ ವ್ಯಕ್ತಿಯ ಭೂತ, ಭವಿಷ್ಯ, ವರ್ತಮಾನವನ್ನ ನೋಡಬಹುದು. ಅಷ್ಟೇ ಅಲ್ಲ, ಇದರ ಬೇರನ್ನ ಅರೆದು ಪೇಸ್ಟ್ ಮಾಡಿ ಅದನ್ನ ಪ್ರತಿದಿನ ತಿಲಕದಂತೆ ಹಚ್ಚೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಕೆಲಸಗಳಲ್ಲಿ ಉನ್ನತಿ ಸಿಗುತ್ತೆ. ಸಣ್ಣ ಸಣ್ಣ ಮಾತಿಗೆ ಕೋಪ ಮಾಡೋರು ನೀವಾಗಿದ್ರು ಈ ಗಿಡದ ಬೇರಿನ ತಿಲಕ ಹಚ್ಚೋದ್ರಿಂದ ಕೋಪವು ತಣ್ಣಗಾಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಇದನ್ನ ಆಯುರ್ವೇದದಲ್ಲೂ ಅತ್ಯುತ್ತಮ ಗಿಡ ಎನ್ನಲಾಗುತ್ತೆ. ಜೊತೆಗೆ ಧಾರ್ಮಿಕ ದೃಷ್ಟಿಯಿಂದಲೂ ಈ ಗಿಡ ಅತ್ಯುತ್ತಮವಾಗಿದೆ. ಈ ಪುಟ್ಟ ಗಿಡದಲ್ಲಿ ಎಷ್ಟೊಂದು ಪ್ರಯೋಜನಗಳಿವೆ ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ?